ಕುಡಿದು ಬಸ್ ಓಡಿಸಿದಂತಹ ಚಾಲಕರಿಗೆ ಡ್ಯೂಟಿ ಕೊಟ್ಟಂತಹ ಆರೋಪ. ಡಿಪೋ 35 ಕನ್ನಹಳ್ಳಿ ಘಟಕದಲ್ಲಿ ಭ್ರಷ್ಟಾಚಾರ. 9 ಬಿಎಂಟಿಸಿ ಸಿಬ್ಬಂದಿ ಅಮಾನತು. ಕುಡಿದ ಚಾಲಕನಿಗೆ ಡ್ಯೂಟಿ ಕೊಟ್ಟಿರುವಂತಹ ಆರೋಪ. ಕುಡಿದು ಬಸ್ ಓಡಿಸಿದಂತಹ ಚಾಲಕರಿಗೆ ಡ್ಯೂಟಿ ಕೊಟ್ಟಿರುವಂತಹ ಆರೋಪ. ಡಿಪೋ 35 ಕನ್ನಹಳ್ಳಿ ಘಟಕದಲ್ಲಿ ಭ್ರಷ್ಟಾಚಾರ ಮತ್ತು ಬಿಎಂಟಿಸಿ ಸಿಬ್ಬಂದಿ ಅಮಾನತು. ಕುಡಿದ ಚಾಲಕರಿಗೆ ಡ್ಯೂಟಿ ಕೊಟ್ಟಿರುವಂತಹ ಆರೋಪ. ಡಿಪೋ ಮ್ಯಾನೇಜರ್ ಸೇರಿ 9 ಜನ ಅಮಾನತು. ಲಂಚ ಪಡೆದ ನಿಯಮ ಉಲ್ಲಂಘನೆ. ಬಿಎಂಟಿಸಿ ಸಿಬ್ಬಂದಿಗಳು ಭ್ರಷ್ಟಾಚಾರ ಬಯಲು. ಎಲೆಕ್ಟ್ರಿಕಲ್ ಬಸ್ ಡಿಪೋದಲ್ಲಿ ಶಿಸ್ತು ಉಲ್ಲಂಘನೆ. ಪ್ರಯಾಣಿಕರ ಜೀವದ ಜೊತೆಗೆ ಆಟವಾಡ್ತಾ ಇರುವಂತಹ ಕಿಲ್ಲರ್ ಬಿಎಂಟಿಸಿ. ಆರೋಪ ಸಂಬಂಧ ಬಿಎಂಟಿಸಿ ಸಿಬ್ಬಂದಿ ವಿರುದ್ಧ ತನಿಖೆ ಆರಂಭ. ಕುಡಮತ್ನಲ್ಲಿ ಎಲೆಕ್ಟ್ರಿಕಲ್ ಬಸ್ ಡ್ರೈವರ್ಗಳ ಬಳಿ ಲಂಚವನ್ನು ಪಡೆದು ಡ್ಯೂಟಿ ನೀಡಿದ್ದಕ್ಕೆ ಬಿಎಂಟಿಸಿ ಅಧಿಕಾರಿಗಳು ಸೇರಿ 9 ಜನರನ್ನ ಅಮಾನತು ಮಾಡಲಾಗಿದೆ. ಘಟಕದ ವ್ಯವಸ್ಥಾಪಕ ಎಂಜೆ ಕೃಷ್ಣ, ಸಂಚಾರ ನಿರೀಕ್ಷಕರು ಶ್ರೀನಿವಾಸ್ ಡಿ, ಅರುಣ್ ಕುಮಾರ್ ಇಎಸ್, ಇನ್ನು ಹಲವರನ್ನ ತೆಗೆದುಹಾಕಲಾಗಿರುವಂಥದ್ದು. ಬಿಎಂಟಿಸಿ ಚಾಲಕರು ಕುಡಿದು ಡ್ರೈವ್ ಮಾಡ್ತಿರುವಂತಹ ವಿಡಿಯೋ ವೈರಲ್ ಆಗಿತ್ತು. ಕುಡಿದ ಮತ್ತಿನಲ್ಲಿ ಬಸ್ ಡ್ರೈವಿಂಗ್ ಮಾಡೋದು ಅಪರಾಧವಾಗಿದೆ. ಲಂಚವನ್ನು ಪಡೆದು ಅಧಿಕಾರಿಗಳು ಡ್ಯೂಟಿ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಪೋ ಮ್ಯಾನೇಜರ್ ಸೇರಿದಂತೆ 9 ಚಾಲಕರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿರುವಂಥದ್ದು. ಡಿಪೋ 35ರ ಕನ್ನಹಳ್ಳಿ ಎಲೆಕ್ಟ್ರಿಕಲ್ ಬಸ್ಸುಗಳ ಡ್ರೈವಿಂಗ್ ಮಾಡಲಿಕ್ಕೆ ಚಾಲಕರು ಕುಡಿದು ಬರ್ತಾ ಇದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಡ್ರೈವರ್ಗಳ ಬಳಿ ಅಧಿಕಾರಿಗಳು ಸಾವಿರಾರು ರೂಪಾಯಿ ಹಣವನ್ನು ಪಡೆದುಕೊಂಡು ಬಸ್ ಅನ್ನ ಓಡಿಸಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಅಪಘಾತ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಕೆಲವಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕ್ರಿ ಜನರ ಜೀವನದ ಜೊತೆ ಅಷ್ಟೊಂದು ಕೆಟ್ಟದಾಗ ಆಟ ಆಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.